ಹಾಯ್ ಫ್ರೆಂಡ್ಸ್, ನಾನು ಕೀರ್ತನ್. ನಾನು ನಿಮ್ಮ ಭರತ್. ಇವತ್ತು ನಾವು ನಮ್ಮ ಫಸ್ಟ್ ಮೂವಿ ರಿವ್ಯೂ ಕೊಡ್ತಿದೀವಿ. ಸೊ ಮೂವಿ ಹೆಸರು ಬಂದು ಮಾರ್ಕ್ ಮೂವಿಲಿ ಆಕ್ಟ್ ಮಾಡಿರೋ ಲೀಡ್ ಕ್ಯಾರೆಕ್ಟರ್ ಬಂದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಈ ಮೂವಿಲಿ ಅವ್ರ ಹೆಸರು ಅಜಯ್ ಮಾರ್ಕಂಡಯ್ಯ ಅಲಿಯಾಸ್ ಮಾರ್ಕ್. ಸೊ ಈ ಮೂವಿ ಆನ್ಲೈನ್ ಕತೆ ಏನಂದ್ರೆ, ಅಜಯ್ ಮಾರ್ಕಂಡಯ್ಯ ಒಬ್ರು ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಅವ್ರ ಲೈಫ್ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ ನಡೆಯುತ್ತೆ, ಅದನ್ನ ಹೆಂಗೆ ಓವರ್ಕಮ್ ಮಾಡ್ತಾರೆ ಮತ್ತೆ ಆ ಪ್ರಾಬ್ಲಮ್ಸ್ ನೆಲ್ಲ ಹೆಂಗ್ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಫಿಲಂ ನ ಆನ್ಲೈನ್ ಕತೆ. ಈ ಮೂವಿ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ. ಇವ್ರದ್ದು ಇದು ಸೆಕೆಂಡ್ ಮೂವಿ ಕನ್ನಡದಲ್ಲಿ. ಇವರು ಲಾಸ್ಟ್ ಇಯರ್ ಬಂದಿರೋ ಮ್ಯಾಕ್ಸ್ ಕೂಡ ಇವ್ರದೇ ಡೈರೆಕ್ಷನ್. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ಮೂವಿಲಿ ನಿಮ್ಗೆ ಮ್ಯಾಕ್ಸ್ ಫೀಲ್ ಸ್ವಲ್ಪ ಬರುತ್ತೆ. ಇದರಲ್ಲಿ ನಮ್ ಡೈರೆಕ್ಟರ್ ಬಂದ್ಬಿಟ್ಟು 2 years ಸೇಮ್ ಹೀರೋ ಜೊತೆಗೆ ಮೂವಿ ಮಾಡಿದರೆ, ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಸೊ ಏನಾಗಿದೆ ಅಂತಂದ್ರೆ, ಅದ್ರ ಎಫೆಕ್ಟ್ ನಿಮ್ಗೆ ಕಾಣುತ್ತೆ ಮೂವಿಲಿ. ಯಾಕಂದ್ರೆ ಸೇಮ್ ಡೈರೆಕ್ಟರ್ ಸೇಮ್ ಹೀರೋ, ಸ್ಟೋರಿ ನಿಮ್ಗೆ ಡಿಫ್ರೆಂಟ್ ಬರುತ್ತೆ ಅಂತಂದ್ರೆ ಆ ಶೇಡ್ ಸ್ವಲ್ಪ ಸಿಮಿಲರ್ ಆಗಿ ಕಾಣುತ್ತೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಜನೀಶ್ ಲೋಕನಾಥ್. ಅವರು ಮಾತ್ರ ಈ ಸಲ ಮಾರ್ಕ್ ಮೂವಿಗೆ ಮ್ಯಾಕ್ಸ್ ಗಿಂತನೂ ಸಕ್ಕದಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. BGM ಸಾಂಗ್ಸ್ ಎಲ್ಲ ಟಾಪ್ ನಾಚ್ ಅಂತ ಹೇಳ್ಬೋದು. ಈ ಮೂವಿಲಿ ನಿಮ್ಗೆ ಮ್ಯೂಸಿಕ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೂವಿ ತುಂಬಾ ಚೆನ್ನಾಗಿ ಫೀಲ್ ಬರೋದಕ್ಕೆ ಅದು ಒಂದ್ ಕಾರಣನೇ. ಯಾಕಂದ್ರೆ ಒಳ್ಳೆ ಮಾಸ್ ಮಸಾಲ ಯಾವ ತರ ಮ್ಯೂಸಿಕ್ ಬೇಕೋ ಅದೇ ತರ ಕೊಟ್ಟಿದ್ದಾರೆ ಈ ಮೂವಿಗೆ. ಅಂಡ್ ಈ ಮೂವಿಲಿ ಸುದೀಪ್ ಸರ್ ಆಕ್ಟಿಂಗ್ ಅಲ್ಟಿಮೇಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅವ್ರ ಹೊಸ ಹೇರ್ ಸ್ಟೈಲ್, ಹೊಸ ಲುಕ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಆಮೇಲೆ ಈ ಮೂವಿಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಆಕ್ಟಿಂಗ್. ಎಲ್ಲಾ ಕ್ರೂ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರಲ್ಲಿ ಮೈನ್ ಆಗಿ ಸುದೀಪ್ ಸರ್ ಆಕ್ಟಿಂಗ್ ನ ತುಂಬಾ ಇಂಪ್ರೂವೈಸ್ ಮಾಡಿ, ತುಂಬಾ ಎಫರ್ಟ್ಸ್ ಹಾಕ್ಬಿಟ್ಟು ಈ ಮೂವಿಗೋಸ್ಕರ ಅಂತಾನೆ ಮಾಡಿದ್ದಾರೆ. ಪ್ಲಸ್ ನಿಮ್ಗೆ ಇದರಲ್ಲಿ ಕನ್ನಡ, ತೆಲುಗು, ತಮಿಳ್ ಎಲ್ಲಾ ಕಡೆಯಿಂದಾನು ಆಕ್ಟರ್ಸ್ ನ ಹಾಕೊಂಡ್ ಮಾಡಿದ್ದಾರೆ ಈ ಮೂವಿನ. ಆಮೇಲೆ ಮೈನ್ ವಿಲನ್ ಬಂದು ನಮ್ಮ ಮಲಯಾಳಂ ಮೂವಿಯಿಂದಾನೆ ತಗೊಂಡಿದ್ದಾರೆ. ಆಮೇಲೆ ತೆಲುಗು ಇಂದಾನು ಒಬ್ರು ವಿಲನ್ ಇದಾರೆ. ಅವ್ರ ಜೊತೆ ಫೈಟ್ ಸೀನ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ, ಅದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ನಮ್ ಸುದೀಪ್ ಸರ್ ಡ್ಯಾನ್ಸ್ ಅಂತೂ ಪಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹೊಸದಾಗೆಲ್ಲ ಸ್ಟೆಪ್ಸ್ ನೆಲ್ಲ ಟ್ರೈ ಮಾಡಿದ್ದಾರೆ. ರಾಕ್ ಡ್ಯಾನ್ಸ್ ಮಾಡಿದ್ದಾರೆ ಇದ್ರಲ್ಲಿ. ಅವ್ರು ಎಫರ್ಟ್ಸ್ ಹೆಂಗೆ ಅಂತ ಅಂದ್ರೆ, ಆ ಮೂವಿ ನೋಡ್ಬೇಕಾದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಒಬ್ಬ ಪಕ್ಕಾ ಲೋಕಲ್ ಅವ್ನು ಹೆಂಗ್ ಡ್ಯಾನ್ಸ್ ಮಾಡ್ತಾನೋ ಅದೇ ತರ ಡ್ಯಾನ್ಸ್, ಅದೇ ತರ ಎಫರ್ಟ್ಸ್ ಹಾಕಿ ಬೆಂಕಿಯಾಗಿ ಮಾಡಿದ್ದಾರೆ ಡ್ಯಾನ್ಸ್ ನ. ಸೈಕೋ ಸೈತಾನ್ ಸಾಂಗ್ ಮಾತ್ರ ಟಾಪ್ ನಾಚ್ ಅಂತ ಹೇಳ್ಬೋದು. ಈ ಮೂವಿಗೆ ಆ ಸಾಂಗ್ ಒಳ್ಳೆ ಕಿಕ್ ಕೊಡುತ್ತೆ. ಆ ಸಾಂಗ್ BGMs ಎಲ್ಲ ಬಂದಾಗ ಮಾತ್ರ ಸುದೀಪ್ ಸರ್ ಡ್ಯಾನ್ಸ್ ಅದು ಸಕ್ಕದಾಗಿ ಮ್ಯಾಚ್ ಆಗಿದೆ. ಈ ಮೂವಿಲಿ ಮತ್ತೆ ಪಾಸಿಟಿವ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ, ಸುದೀಪ್ ಸರ್ ಆಕ್ಟಿಂಗ್, ಆಮೇಲಿಂದ ಕ್ಯಾಮ್ರಾ ಆಂಗಲ್ ಅಷ್ಟೇ, ಸಿನಿಮಾಟೋಗ್ರಫಿ, ಕ್ಯಾಮ್ರಾ ಆಂಗಲ್ ಎಲ್ಲ ಫೈಟಿಂಗ್ ಅಲ್ಲಿ ಸಕ್ಕದಾಗಿ ಮ್ಯಾಚ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಫೈಟಿಂಗ್ ಆಂಗಲ್ ಎಲ್ಲ. ಸಿನಿಮಾದಲ್ಲಿ ನಿಮ್ಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಬಂದು ಪೈಸಾ ವಸೂಲ್ ಮೂವಿ ಇದು. ನೆಕ್ಸ್ಟ್ ನಮ್ದು ನೆಗೆಟಿವ್ ಪಾಯಿಂಟ್ಸ್ ಬಂದು ಮ್ಯಾಕ್ಸ್ ಸ್ವಲ್ಪ ಶೇಡ್ ಮಾರ್ಕ್ ಅಲ್ಲೂ ಕಾಣಿಸುತ್ತೆ. ಅದೊಂದೇ ಸ್ವಲ್ಪ ನೆಗೆಟಿವ್ ಶೇಡ್ ಅನ್ಬೋದು. ಓವರ್ ಆಲ್ ಈ ಮೂವಿ ರಿವ್ಯೂ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು ನಮಗನ್ಸಿದ ಪ್ರಕಾರ ಅಬೋ ಅವರೇಜ್ ಮೂವಿ. ಸುದೀಪ್ ಸರ್ ಫ್ಯಾನ್ಸ್ ಕಂತೂ ಮಾಡ್ಸಿರೋ ಮೂವಿ. ಅವ್ರಿಗಂತೂ ಹಬ್ಬ ಅನ್ಬೋದು ಥಿಯೇಟರ್ ಮುಂದೆ. ಇದೇ ತರ ನಮ್ಮ ಕಂಟೆಂಟ್ ನ ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.